Hi guys, welcome to my YouTube channel. ಸೊ ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಮುಂಚೆ, ಆದರೆ ಬಿಟ್ಬಿಟ್ಟಿದ್ದೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದರಲ್ಲಿ ನಾನು ಡೈಲಿ ರೊಟೀನ್ ಚಾಲೆಂಜು, ಇಲ್ಲ ಔಟ್ಡೋರು ವಿಸಿಟ್ ಇರ್ಬೋದು, ಸೊ ಕುಕಿಂಗ್ ಬ್ಲಾಗ್ ಇರ್ಬೋದು, ಇಲ್ಲಾಂದರೆ ಇಂಡೋರು ಪ್ಲೇಸಸ್ ವಿಸಿಟ್ ಮಾಡೋದು, ಸೊ ಈ ಥರ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಗನ್ನಾಥ ಟೆಂಪಲ್ಗೆ ಹೋಗ್ತಿದ್ದೀನಿ ಅಂತಂದರೆ ಪೂರಿ ಜಗನ್ನಾಥ ಸ್ವಾಮಿ ಟೆಂಪಲ್ಗಲ್ಲ, ಸೊ ಮೈಸೂರಲ್ಲೇ ಜಗನ್ನಾಥ ಸ್ವಾಮಿ ಟೆಂಪಲ್ ಇದೆ, ನಾನು ಹೋಗಿಲ್ಲ. ಸೊ ಇವತ್ತು ರಥಯಾತ್ರೆ ಇರೋದ್ರಿಂದ ಸೊ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಟೆಂಪಲ್ ಹೇಗಿರುತ್ತೆ ಅಂತ. ಫುಲ್ ವೀಡಿಯೋನ ವಾಚ್ ಮಾಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಯಾವ ಥರ ಕ್ಲಿಯರಾಗಿ ಮಾತಾಡ್ತಿದ್ದೀನೋ ನಿಜ ಗೊತ್ತಿಲ್ಲ. ಸೊ ಎಲ್ಲರ ಮಿಸ್ಟೇಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋಣ ಟೆಂಪಲಲ್ಲಿ. ಬಾಯ್. ನೋಡ್ತಾ ಇರ್ಬೋದು, ಇದೇ ಜಗನ್ನಾಥ ಸ್ವಾಮಿ ಟೆಂಪಲ್ಲು. ಸೊ ಇದು ವಿದ್ಯಾರಣ್ಯಪುರಮಲ್ಲಿ ಬರುತ್ತೆ. ಈ ಲೊಕೇಶನ್ ಬೇಕಂದರೆ ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ. ಸೊ ನಾನು ಹೋದಾಗ ರಥಯಾತ್ರೆಗೆ ರೆಡಿ ಮಾಡ್ತಾಯಿದ್ರು. ಟೆಂಪಲ್ ನಾನು ಫಸ್ಟ್ ಟೈಮ್ ನೋಡಿದಾಗ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಪೀಸ್ಫುಲ್ ಆಗಿತ್ತು ಅಲ್ಲೊಂದು ಜಾಗ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಹಾಗೇ ವಿಶೇಷ ದರ್ಶನಕ್ಕೆ ಅಂತಲೇ ನಾನು ಟಿಕೆಟ್ ತೊಗೊಂಡೆ. ಸೊ ಜಗನ್ನಾಥ ಸ್ವಾಮಿನ ಇಷ್ಟು ಹತ್ತಿರದಿಂದ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಬ್ಲೆಸ್ಸಡ್ ಅನ್ನಿಸ್ತು ನನಗಂತೂ. ತುಂಬ ಅಂದರೆ ತುಂಬಾ ಬ್ಲೆಸ್ಸಡ್ ಅನ್ನಿಸ್ತು ಈ ಮೂಮೆಂಟ್ ಅಂತೂ. ಇಷ್ಟು ಹತ್ತಿರದಿಂದ ಜಗನ್ನಾಥ ಸ್ವಾಮಿನ ಮೈ ಗಾಡ್ ಕಣ್ಣು ತುಂಬ ತುಂಬಿಕೊಂಡೆ. ಒಂದು ಮಾತು ಏನಂತಂದರೆ, ಶ್ರೀಕೃಷ್ಣನ ನಾನು ತುಂಬ ಅಂದರೆ ತುಂಬ ಆರಾಧಿಸ್ತೀನಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ನಲ್ಲೇ ಸ್ವಲ್ಪ ಕೂತಿದ್ದು, ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಹಾಗೇ ಒಂದು ಸ್ವಲ್ಪ ಟೆಂಪಲ್ನೆಲ್ಲ ಅಲ್ಲೇ ನೋಡ್ತಾ ಕೂತಿದ್ದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ಸೊ ಇನ್ನು ಮನೆ ಕಡೆ ಹೊರಟೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.